ಪ್ರೀತಿಯ ವಿದ್ಯಾರ್ಥಿಗಳೇ, ಚಂದನ ವಾಹಿನಿಯ ಪಾಠಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಪ್ರಹ್ಲಾದ್ ವಾಪತ್ತಾರ್. ಮಕ್ಕಳ, ಒಂದಿಷ್ಟು ಇಲ್ಲಿ ಚಿತ್ರಗಳಿದ್ದಾವೆ, ಗಮನಿಸಿ. ಈ ಚಿತ್ರಗಳು ಒಂದು ಬೆಲೆ ಬಾಳುವ ಲೋಹ ಅಲ್ವಾ? ನಿಮ್ಮ ತಾಯಿ, ಅಕ್ಕ ಎಲ್ಲರಿಗೂ ಕೂಡ, ಹೆಣ್ಮಕ್ಳಿಗೆ ತುಂಬ ಪ್ರಿಯವಾದಂಥ ಒಂದು ಲೋಹದ ಆಭರಣಗಳು ಆಗಿದ್ದಾವೆ. ಬಂಗಾರ ಅಂತ ಕೂಡ ಇದನ್ನು ನಾವು ಕರಿತೀವಿ. ಈ ಒಂದು ಹಳದಿ ಲೋಹ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಲೋಹ. ಇದಕ್ಕೆ ಅನೇಕ ಯುದ್ಧಗಳು ನಡೆದಿದ್ದಾವೆ. ಇದನ್ನು ವಶಪಡಿಸ್ಕೊಳ್ಳೋದಕ್ಕೆ ಅನೇಕ ರೀತಿಯಾದಂಥ ಇದು ಒಂದು ದೇಶದ ಆರ್ಥಿಕ ಮೌಲ್ಯವನ್ನೇ ನಿರ್ಧರಿಸುತ್ತೆ. ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೂ ಅತ್ಯಂತ ನೆಚ್ಚಿನ ಲೋಹ ಇದು. ತುಂಬ ಬೆಲೆ ಬಾಳುವಂಥ ಲೋಹ ಈ ಬಂಗಾರ. ದೇವಾಲಯದ ಮೂರ್ತಿಯಿಂದ ಹಿಡಿದು ಆಭರಣದವರೆಗೂ ಕೂಡ ಈ ಲೋಹವನ್ನು ನಾವು ಬಳಕೆ ಮಾಡೋದನ್ನು ಕಾಣ್ತೀವಿ. ನಮ್ಮ ಭಾರತ ದೇಶದ ಹಿಂದೂ ದೇವಾಲಯಗಳಲ್ಲಿ ಈ ಲೋಹವನ್ನು ಹೆಚ್ಚು ಬಳಕೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಈ ಒಂದು ಲೋಹ ಸಮೃದ್ಧವಾದಂಥ ದೇಶದ ಆರ್ಥಿಕತೆಯ ಸಂಕೇತವನ್ನು ಕೂಡ ಇದರಿಂದ ಅಳಿತಾರೆ. ನೀವು ತಿಳಿದಂತೆ ನೀವು ಗುರುತಿಸಿರ್ತೀರಿ. ನಾಲ್ಕು ಲೋಹಗಳ ಹೆಸರುಗಳನ್ನು ನನಗೆ ಹೇಳಬೇಕಿವತ್ತು. ನಾನೊಂದಿಷ್ಟು ನಿಮಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕಬ್ಬಿಣ, ತಾಮ್ರ, ಬೆಳ್ಳಿ, ಅಲ್ಯೂಮಿನಿಯಂ, ತವರ, ಹೀಗೆ ಅನೇಕ ಲೋಹಗಳನ್ನು ನಾವು ಮನೆಯಲ್ಲಿ ಬಳಕೆ ಮಾಡೋದನ್ನು ಕಾಣ್ತೀವಿ. ಇಷ್ಟು ಇದರ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ಇನ್ನು ನಮ್ಮ ದೇಶ ಮತ್ತು ರಾಜ್ಯಕ್ಕೆ ತೆಗೆದುಕೊಂಡಾಗ ಅನೇಕ ಲೋಹಗಳು, ಖನಿಜಗಳನ್ನು ನಮ್ಮ ದೇಶದಲ್ಲಿ ದೊರಕೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಅನೇಕ ಲೋಹಗಳನ್ನು ಸಿಗ್ತವೆ, ಖನಿಜಗಳು ಸಿಗ್ತವೆ. ಒಂದು 4 ಖನಿಜಗಳ ಹೆಸರುಗಳನ್ನು ತಾವು ಹೇಳ್ತೀರಾ? ಹೌದು, ಈ ಲೋಹಗಳು ನಮ್ಮ ಕರ್ನಾಟಕದಲ್ಲಿ ಸಿಗ್ತವೆ. ಪ್ರಧಾನವಾದಂಥ ಸಿಗುವಂಥ ಲೋಹಗಳು ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಬಾಕ್ಸೈಟ್, ಹೀಗೆ ಅನೇಕ ರೀತಿಯಾದಂಥ ಖನಿಜಗಳು, ಲೋಹಗಳು ನಮ್ಮ ಕರ್ನಾಟಕದಲ್ಲಿ ಸಿಗ್ತವೆ. ಈ ದಿನ ನಾವು ಈ ಲೋಹಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದು 9ನೆಯ ತರಗತಿಯ ಸಮಾಜ ವಿಜ್ಞಾನ ಪಾಠದಿಂದ ಇರುವಂಥ ಭೂಗೋಳಶಾಸ್ತ್ರದ ಅಧ್ಯಾಯ 6ರ ಕುರಿತಾಗಿ ಇರುವಂಥ ಒಂದು ಪಾಠದ ಹೆಸರು ಕರ್ನಾಟಕದ ಖನಿಜ ಸಂಪತ್ತು ಅಂತ ಹೇಳಿ. ಈ ಪಾಠದ ಕುರಿತು ಅಧ್ಯಯನ ಮಾಡೋಣ. ನೋಡಿದ್ರಲ್ಲ ಮಕ್ಕಳೇ, ನಿಮಗೆ ಈ ಪಾಠವನ್ನು ನಾನು ಹೇಗೆ ಪರಿಚಯ ಮಾಡ್ತಾ ಇದ್ದೇನೆ ಅಂದರೆ, ಮೊದಲನೇದಾಗಿ ನೀವು ಬಂಗಾರವನ್ನು ಬಗ್ಗೆ ತಿಳ್ಕೊಂಡಿದ್ದೀರಿ. ಜೊತೆಗೆ ಪ್ರಾಚೀನ ಕಾಲದಿಂದಲೂ ಇರುವಂಥ ಬಂಗಾರದ ಪ್ರಾಮುಖ್ಯತೆ, ಇತರೆ ಲೋಹಗಳ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀರಿ. ಸೊ ಇದರ ಆಧರಿಸಿ ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಈ ದಿನ ನಮ್ಮ ರಾಜ್ಯದಲ್ಲಿ ಸಿಗುವಂಥ ಖನಿಜ ಸಂಪನ್ಮೂಲಗಳು ಯಾವ್ಯಾವ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಿದ್ಧವಿದ್ದೀರಾ? ನೋಡಿ, ಇಲ್ಲಿ ನೀವು ಕಲಿತಾ ಇರುವಂಥ ಅಂಶಗಳು, ಈ ಪಾಠದಿಂದ ನೀವು ಏನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಕಲಿಕಾ ಅಂಶಗಳನ್ನು ಗಮನಿಸ್ರಿ. ಕರ್ನಾಟಕದ ಪ್ರಮುಖ ಖನಿಜ ಪರಿಚಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ತೀರಿ. ಕರ್ನಾಟಕದಲ್ಲಿ ದೊರಕುವಂಥ, ಸಿಗುವಂಥ ವಿವಿಧ ಖನಿಜಗಳನ್ನು ಪರಿಚಯ ಮಾಡ್ಕೊಳ್ತೀರಿ. ಎರಡನೇದಾಗಿ, ಕರ್ನಾಟಕದಲ್ಲಿ ಎಲ್ಲಿ ಈ ಲೋಹಗಳು ಸಿಗ್ತವೆ, ಎಲ್ಲಿ ಈ ಖನಿಜಗಳು ಸಿಗ್ತವೆ ಮತ್ತು ಅದರ ಉತ್ಪಾದನೆ ಹೇಗಾಗುತ್ತೆ, ಅದು ಎಲ್ಲಿಗೆ ರಫ್ತಾಗುತ್ತೆ ಮತ್ತು ಎಲ್ಲಿ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಈ ಪಾಠದಲ್ಲಿ ತಿಳ್ಕೊಳ್ತೀರಿ. ಮೊದಲನೇದಾಗಿ ಖನಿಜಗಳ ಅರ್ಥವನ್ನು ನೋಡೋಣ. ಖನಿಜಗಳು ರಾಸಾಯನಿಕ ಸಂಯುಕ್ತಗಳು, ವಿವಿಧ ರಾಸಾಯನಿಕಗಳು ಇದರೊಳಗಡೆ ಕೂಡಿರುತ್ತವೆ. ಇವು ಎಲ್ಲಿ ಸಿಗ್ತವೆ? ಭೂಮಿಯ ಮೇಲೆ, ಭೂಮಿಯ ಒಳಭಾಗ, ಹೊರಭಾಗ, ಬೆಟ್ಟ ಗುಡ್ಡಗಳಲ್ಲಿ ಅನೇಕ ಕಡೆ ಈ ಖನಿಜಗಳು ಆವರಿಸಿಕೊಂಡಿರೋದನ್ನು ಕಾಣ್ತೀವಿ. ಪ್ರಕೃತಿ ನೀಡಿದಂಥ ವರದಾನ ಇದು. ಪ್ರಕೃತಿ ನಮಗೆ ನೀಡಿದಂಥ ವರ. ಇವುಗಳು ಇಲ್ಲದೇ ಇದ್ದರೆ ಮನುಷ್ಯ, ನಾವು ನಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಆರ್ಥಿಕ ಅಭಿವೃದ್ಧಿಗಾಗಿ ಇದನ್ನು ಬಳಸ್ಕೊಳ್ತೀವಿ. ಖನಿಜಗಳನ್ನು ನೋಡಿ, ನಾವು ಬಹುಮುಖ್ಯವಾಗಿ ಒಂದು ರಾಜ್ಯ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಈ ಖನಿಜಗಳ ಮೇಲೆ ನಿಂತಿದೆ. ಯಾಕೆ ಅಂದರೆ ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯ. ದ್ವಿತೀಯ ವಲಯಕ್ಕೆ ನಾವು ಉತ್ಪಾದನಾ ವಲಯ ಅಂತ ಕರಿತೀವಿ, ಅಥವಾ ಕೈಗಾರಿಕೆಗಳು ಪ್ರಮುಖವಾಗಿ ಬರ್ತವೆ. ಆ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಸಿಗೋದೇ
ಈ ಖನಿಜಗಳಿಂದ. ಹೀಗಾಗಿ ಒಂದು ಕೈಗಾರಿಕೆ ಅಭಿವೃದ್ಧಿ ಹೊಂದಿದಾಗ ಒಂದು ರಾಜ್ಯ ಒಂದು ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಆರ್ಥಿಕ ಅಭಿವೃದ್ಧಿಗೆ ನಾವು ಇದನ್ನು ಬಳಸ್ಕೋಬಹುದು. ಮಾನವನ ಪ್ರಗತಿಗಾಗಿ ಇದು ಕೂಡ ಬಳಕೆ. ನೋಡಿ, ನಾವು ಬಹುಮುಖ್ಯವಾಗಿ ಪ್ರಾಚೀನ ಆದಿಮಾನವನ ಜೀವನದಿಂದ ನಾವು ಇಲ್ಲಿಯವರೆಗೆ ತೆಗೆದುಕೊಂಡಾಗ ಮನುಷ್ಯ ತನ್ನದೇ ಆದಂಥ ಜೀವನವನ್ನು ಬದಲಾವಣೆ ಮಾಡ್ತಾ ಬಂದಿದ್ದಾನೆ. ಬೆಟ್ಟ ಗುಡ್ಡಗಳಲ್ಲಿ, ಪಠಾರೆಗಳಲ್ಲಿ, ಗವಿಗಳಲ್ಲಿ ವಾಸ ಮಾಡುವಂಥ ಮನುಷ್ಯ ಕಾಲಾಂತರದಲ್ಲಿ ಇವತ್ತು ನಾವು ಮೊಬೈಲು, ಕಂಪ್ಯೂಟರ್ ಯುಗದಲ್ಲಿ ನಾವು ಬಂದು ನಿಂತ್ಕೊಂಡಿದ್ದೀವಿ. ಈ ಪ್ರಗತಿಗೆ ಲೋಹಗಳು ಬಹುಮುಖ್ಯ ಪಾತ್ರ ವಹಿಸಿದ್ದಾವೆ. ನೋಡಿ, ಒಂದು ಬಿಲ್ಡಿಂಗನ್ನು, ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಪ್ರಮುಖವಾಗಿ ಬೇಕಾಗುವಂಥ ಅನೇಕ ವಸ್ತುಗಳು, ಅವುಗಳೆಲ್ಲವೂ ಕೂಡ ನಾವು ಖನಿಜಗಳಲ್ಲೇ ಗುರುತಿಸ್ತೀವಿ. ಉದಾಹರಣೆಗೆ ಕಬ್ಬಿಣದಿಂದ ನಾವು ಮನೆಯ ಮೇಲಿನ ಸ್ಲ್ಯಾಬನ್ನು ಹಾಕೋದಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೂಪದಲ್ಲಿ ಕಬ್ಬಿಣದ ಕಿಟಕಿಗಳನ್ನು, ಬಾಗಿಲುಗಳನ್ನು ನಾವು ಇದನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು, ಇತರ ಯಾವುದೇ ಆಗಿರ್ಬೋದು, ಅಥವಾ ಮನೆಯ ವಸ್ತುಗಳು. ಆಮೇಲೆ ರೈತರು ಇದನ್ನು ಬಳಸ್ಕೊಳ್ತಾರೆ. ಅಥವಾ ಕಟ್ಟಡಗಳನ್ನು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟೋದಕ್ಕೆ ಕಬ್ಬಿಣವನ್ನು ಬಳಸಿಕೊಂಡದನ್ನು ಕಾಣ್ತೀವಿ. ಇದರಂತೆ ಇತರೆ ಬೇರೆ ಬೇರೆ ಲೋಹಗಳನ್ನು ನಾವು ಬಳಕೆ ಮಾಡ್ತಾ 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 ಪ್ರಗತಿಯನ್ನು ಸಾಧಿಸಿದ್ದನ್ನು ಕಾಣ್ತೀವಿ. ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಬಹುಮುಖ್ಯವಾಗಿ ಲೋಹಗಳು ನಮಗೆ ಪರೋಕ್ಷವಾಗಿ, ನಮಗೆ ನೇರವಾಗಿ ಇಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿದ್ದಾವೆ ಎಲ್ಲ ರೀತಿಯ ಲೋಹಗಳು. ಉದಾಹರಣೆಗೆ ನಾವು ಇವತ್ತು ತಂತ್ರಜ್ಞಾನದಲ್ಲಿ, ಕಂಪ್ಯೂಟರ್ಗಳಲ್ಲಿ ಅನೇಕ ಲೋಹಗಳನ್ನು ಬಳಸ್ತೀವಿ. ಸಿಲಿಕಾನ್ ಅನ್ನೋಂಥ ಪ್ರಧಾನ ಲೋಹವನ್ನು ನಾವು ಬಳಸ್ತೀವಿ. ಸೊ ಈ ರೀತಿಯಾಗಿ ಅನೇಕ ಕಾಲಕ್ಕೆ ಸಂಬಂಧಪಟ್ಟಂಗೆ ನಾವು ಲೋಹಗಳನ್ನು ಬಳಸ್ತಾ ನಮ್ಮ ಜೀವನದ ಮಟ್ಟ ಅಥವಾ ಜೀವನದ ಒಂದು ಪ್ರಗತಿಯನ್ನು ಸಾಧಿಸಿದ್ದನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇದ್ವಿ. ಈ ದಿನ ನಾವು ಪ್ರಮುಖವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ದೊರಕುವ ಎಲ್ಲ ರೀತಿ ಬಹುಮುಖ್ಯವಾಗಿ ದೊರಕುವಂಥ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಖನಿಜಗಳನ್ನು, ಎಲ್ಲ ಲೋಹಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇಲ್ಲ. ಕೆಲವು ಆಯ್ದ ಖನಿಜಗಳ ಬಗ್ಗೆ ನಾವು ಇಲ್ಲಿ ಈ ಪಾಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕಬ್ಬಿಣದ ಅದಿರಿನ ಬಗ್ಗೆ, ಎರಡನೇದಾಗಿ ಮ್ಯಾಂಗನೀಸಿನ ಬಗ್ಗೆ, ಮೂರನೇದಾಗಿ ಬಾಕ್ಸೈಟಿನ ಬಗ್ಗೆ, ನಾಲ್ಕನೇದಾಗಿ ಚಿನ್ನ. ಈ 4 ಪ್ರಮುಖವಾದಂಥ ಲೋಹಗಳು, ಖನಿಜಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಇವು ಎಲ್ಲಿ ಸಿಗ್ತವೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಇದು ಹಂಚಿಕೆ ಹೇಗಿದೆ, ಇವೆಲ್ಲದರ ಬಗ್ಗೆ ನಾವು ನೋಡೋಣ. ಈ ಒಂದು ನಿಮ್ಮ ನೋಡ್ತಾ ಇದ್ದೀರಿ ನಕ್ಷೆ, ಅದೆಲ್ಲವೂ ಕೂಡ ಖನಿಜಗಳು ಎಲ್ಲೆಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ಸೂಚಿಸುವಂಥ, ಕರ್ನಾಟಕದಲ್ಲಿ ಪ್ರಮುಖ ಖನಿಜಗಳು ಎಲ್ಲೆಲ್ಲಿ ಸಿಗ್ತವೆ ಅನ್ನೋದನ್ನು ಸೂಚಿಸುತ್ತೆ ಈ ನಕ್ಷೆ. ನೋಡಿ, ಮೊದಲನೇದಾಗಿ ಇಲ್ಲಿ ಒಂದೆರಡು ಚಿತ್ರಗಳಿದ್ದಾವೆ, ಗಮನಿಸ್ರಿ. ಇದು ನೀವು ನೋಡಿದ ತಕ್ಷಣ ಸುಲಭವಾಗಿ ಇದನ್ನು ಗುರುತಿಸಬಹುದು, ಇದು ಯಾವ ಖನಿಜ ಅಂತ ಹೇಳಿ. ಕಬ್ಬಿಣದ ಅದಿರು. ಕಬ್ಬಿಣ ಅನ್ನೋಂಥದ್ದು ಮಣ್ಣು. ಆ್ಯಕ್ಚುಲಿ ಅದು ಮಣ್ಣ, ನಾವು ಸಾಮಾನ್ಯವಾಗಿ ನೀವು ನೋಡಿದ್ರೆ ಸರ್ ಇದು ಮಣ್ಣು ಅಂತೀರಿ, ಅದು ಒಂದು ಅದಿರು. ಕಬ್ಬಿಣ ಅದನ್ನು ಸಂಸ್ಕರಣೆಗೊಳಿಸಿದಾಗ ಅದು ಏನಾಗುತ್ತೆ, ಕಬ್ಬಿಣವಾಗಿ ರೂಪುಗೊಳ್ಳೋದನ್ನು ನಾವು ಕಾಣ್ತೀವಿ. ಈ ಒಂದು ಖನಿಜದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕರ್ನಾಟಕವು ಉತ್ಪಾದನೆಯಲ್ಲಿ 2ನೇ ಸ್ಥಾನ ಇಡೀ ಭಾರತದಲ್ಲಿ ತೆಗೆದುಕೊಂಡಾಗ, ಒಟ್ಟು ಉತ್ಪಾದನೆಯಲ್ಲಿ ಭಾರತದಲ್ಲಿಯೇ ಕರ್ನಾಟಕ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದನ್ನು ಕಾಣ್ತೀವಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ. ನಮ್ಮ ರಾಜ್ಯದಲ್ಲಿ 75ಕ್ಕೂ ಹೆಚ್ಚು ಗಣಿಗಳಿರೋದನ್ನು ಕಾಣ್ತೀವಿ. ಗಣಿಗಳು ಅಂದರೆ ಕಬ್ಬಿಣದ ಅದಿರನ್ನು ತೆಗೆಯುವಂಥ ಒಂದು ಕೇಂದ್ರಗಳನ್ನು ಗಣಿಗಳು ಅಂತ ಕೂಡ ಕರಿತೀವಿ. ಇದರಲ್ಲಿ ಕಬ್ಬಿಣದ ಅದಿರಿನಲ್ಲಿ ಪ್ರಮುಖವಾಗಿ 4 ವಿಧದ ಒಂದು ಖನಿಜಗಳನ್ನು ನಾವು ಕಾಣ್ತೀವಿ. ಪ್ರಮುಖವಾಗಿ ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಗ್ನಟೈಟ್ ಮತ್ತೊಂದು ಸಿಡರೈಟ್ ಅಂತ ಹೇಳಿ 4 ರೀತಿಯಾದಂಥ ಕಬ್ಬಿಣದ ಅದಿರಿನ ವಿಧಗಳು ಇರೋದನ್ನು ನಾವು ಕಾಣ್ತೀವಿ. ನಮ್ಮ ರಾಜ್ಯದಲ್ಲಿ 63% ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರೇ ಹೆಚ್ಚು ಉತ್ಪಾದನೆ ಆಗೋದನ್ನು ಕಾಣ್ತೀವಿ. ಇದು ಒಂದು ಮಧ್ಯಮ ಒಂದು ಗುಣಮಟ್ಟದ ಒಂದು ಅದಿರಾಗಿದೆ. ಕರ್ನಾಟಕದಲ್ಲಿ ಈ ಅದಿರು ಹೆಚ್ಚಾಗಿ ಸಿಗೋದನ್ನು ಕಾಣ್ತೀವಿ. ಪ್ರಮುಖವಾಗಿ ಈ ಕಬ್ಬಿಣದ ಅದಿರು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ದೊರಕುತ್ತೆ? ಬಹುಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆ ಅದರ ಒಂದು ಸುತ್ತಲೂ ಇರುವಂಥ ಅದರ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಬ್ಬಿಣದ ಅದಿರು ಹೆಚ್ಚಾಗಿ ಸಿಗೋದನ್ನು ಕಾಣ್ತೀವಿ. ಅವುಗಳ ಒಂದಿಷ್ಟು ಮಾಹಿತಿಯನ್ನು ನೋಡಿ ಮಕ್ಕಳ. ಇದು ಮ್ಯಾಗ್ನೆಟೈಟ್ ಒಂದು 4 ಚಿತ್ರಗಳಿದ್ದಾವೆ. ಯಾವ ರೀತಿ ಅವುಗಳು ಇರ್ತವೆ ಅಂದರೆ ಎಲ್ಲವೂ ಕೂಡ ನೋಡೋದಕ್ಕೆ ಸೇಮ್ ಕಾಣಿಸುತ್ತೆ. ಸಾಮಾನ್ಯವಾದಂಥ ಜನರಿಗೆ ಇವುಗಳನ್ನು ತಕ್ಷಣದಲ್ಲಿ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಸಿಡರೈಟ್, ಇದು ಮ್ಯಾಗ್ನೆಟೈಟ್, ಇದು ಹೆಮಟೈಟ್ ಅಂತ ಹೇಳಿ. ಸೊ ಒಂದಿಷ್ಟು 4 ಆ ಒಂದು ಅದಿರ ವಿಧಗಳ ಒಂದು ಚಿತ್ರಗಳಿವು.
ಇನ್ನು ಇಲ್ಲಿ ನಾವು ಪ್ರಮುಖವಾಗಿ ಈ ಕಬ್ಬಿಣದ ಅದಿರಿನ ಹಂಚಿಕೆ ಬಗ್ಗೆ ತೆಗೆದುಕೊಂಡಾಗ ಬಳ್ಳಾರಿ ಜಿಲ್ಲೆಯ ಸೊಂಡೂರು, ವಿಭೂತಿಗುಡ್ಡ, ದೋಣಿಮಲೈ ಅನ್ನಂಥ ಪ್ರಧಾನ ಕೇಂದ್ರಗಳು, ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ನಾವು ವಿಚಾರ ಮಾಡಿದಾಗ, ಚಿಂತನೆ ಮಾಡಿದಾಗ ಸೊಂಡೂರು ಪ್ರದೇಶದಲ್ಲಿ, ವಿಭೂತಿಗುಡ್ಡದಲ್ಲಿ, ದೋಣಿಮಲೈಯನಂಥ ಪ್ರದೇಶದಲ್ಲಿ ಇದು ಅತ್ಯಧಿಕವಾಗಿ ಸಿಗೋದನ್ನು ಕಾಣ್ತೀವಿ. ಈ ಒಂದು ಅದಿರು ಪ್ರಮುಖವಾಗಿ ಇನ್ನು ಇತರೆ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಸಿಗುತ್ತೆ? ಎಲ್ಲ ಬಹುತೇಕ ಕೆಂಪು ಮಣ್ಣು ಎಲ್ಲಿ ಇರುತ್ತೋ ಅಲ್ಲಿ ಆ ಒಂದು ಕಬ್ಬಿಣದ ಅಂಶ ಸ್ವಲ್ಪ ಇರೋದನ್ನು ಕಾಣ್ತೀವಿ. ಪ್ರಮುಖವಾಗಿ ಚಿಕ್ಕಮಗಳೂರು, ಬಾಗಲಕೋಟೆ, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಸಿಗುತ್ತೆ. ಇನ್ನು ಗದಗದಲ್ಲೂ ಕೂಡ ಇದನ್ನು ಸಿಗೋದನ್ನು ಕಾಣ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಅತ್ಯಧಿಕವಾದಂಥ ಈ ಗಣಿಗಾರಿಕೆ, ಈ ಒಂದು ಕಬ್ಬಿಣದ ಅದಿರಿನ ಗಣಿಗಾರಿಕೆ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 15-20 ವರ್ಷಗಳ ಈ ಒಂದು ಹಿಂದೆ ಈ ಒಂದು ಗಣಿಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಆದರೆ ಇಲ್ಲಿ ಜೈವಿಕ ವೈವಿಧ್ಯಮಯವಾದಂಥ ತಾಣ ಇದು ಮತ್ತು ಇಲ್ಲಿ ಸೂಕ್ಷ್ಮ ವಲಯ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕುದುರೆಮುಖದ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ಕಬ್ಬಿಣದ ಅದಿರು ನಮ್ಮ ಕರ್ನಾಟಕದಲ್ಲೇ ಇರುವಂಥ ಕಬ್ಬಿಣದ ಕೈಗಾರಿಕೆಗಳಾದಂಥ ಭದ್ರಾವತಿಯ ಕಬ್ಬಿಣದ ಕೈಗಾರಿಕೆ ಮತ್ತು ಜಿಂದಾಲ್, ಅದು ಹೊಸಪೇಟೆ ಬಳೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥದ್ದು, ವಿಜಯನಗರ ಅನ್ನೋಂಥದ್ದು ಅದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ, ಇಲ್ಲಿ ಕೈಗಾರಿಕೆಗಳಿದ್ದಾವೆ. ನಮ್ಮ ಬಹುತೇಕ ಕಬ್ಬಿಣದ ಅದಿರು ಈ 3 ಕೈಗಾರಿಕೆಗಳಿಗೆ ಅದು ಹೋಗುತ್ತೆ. ಅಲ್ಲಿ ಕಬ್ಬಿಣವನ್ನು ಉತ್ಪಾದನೆ ಆಗುತ್ತೆ. ವಿವಿಧ ಹಾಳೆಗಳು ಬೇರೆ 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 ಸರಳುಗಳಾಗಿ ಅದು ಉತ್ಪಾದನೆಯಾಗಿ ಹೊರಗೆ ಬರುತ್ತೆ. ಇನ್ನು ಉಳಿದಂತೆ ಬೇರೆ ರಾಜ್ಯಗಳಿಗೆ ನಾವು ಕಬ್ಬಿಣದ ಅದಿರನ್ನು ಕಳಿಸ್ತೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ 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 ದೇಶಗಳಿಗೆ ನಮ್ಮ ಕಬ್ಬಿಣದ ಅದಿರನ್ನು ಕಳಿಸೋದನ್ನು ನಾವು ಕಾಣ್ತೀವಿ. ಇದರ ಮುಖಾಂತರ ನಮ್ಮ ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸ್ಕೊಂಡಿದ್ದನ್ನು ಕಾಣ್ತೀವಿ. ಇನ್ನು ಈ ಕಬ್ಬಿಣದ ಅದಿರಿನ ಉಪಯೋಗದ ಬಗ್ಗೆ ನಾವು ಒಂದಿಷ್ಟು ನೋಡೋಣ. ಕಬ್ಬಿಣವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಮ್ಮ ಬಹುತೇಕ ಕಟ್ಟಡಗಳು, ನಮ್ಮ ಡ್ಯಾಮ್ಗಳು, ನಮ್ಮ ರಸ್ತೆಗಳು, ಕೈಗಾರಿಕೆಗೆ ಸಂಬಂಧಪಟ್ಟಂಥ ಯಂತ್ರಗಳಾಗಿರ್ಬೋದು ಅಥವಾ ರೈಲು ಗಾಡಿಗಳಾಗಿರ್ಬೋದು, ಇತರೆ ಯಾವುದೇ ತೆಗೆದುಕೊಳ್ಳಿ, ನಮ್ಮ ಕಬ್ಬಿಣವೇ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಇನ್ನು ಕೈಗಾರಿಕೆಗಳಲ್ಲಿ ಅತ್ಯಂತ ಅಧಿಕವಾಗಿ ಈ ಕಬ್ಬಿಣವನ್ನು ಬಳಕೆಯಾಗುತ್ತೆ. ಬೇರೆ ಬೇರೆ ಯಂತ್ರಗಳನ್ನು ರೂಪಿಸೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಕಬ್ಬಿಣವನ್ನು ಬಳಸ್ತೀವಿ. ಗೃಹ ಉಪಯೋಗದಲ್ಲೂ ಕೂಡ ಇದನ್ನು ಬಳಸ್ತೀವಿ. ರೈತರು ಇದನ್ನು ಬಳಸ್ತಾರೆ ಅಥವಾ ಬೇರೆ ಬೇರೆ ಪಾತ್ರೆಗಳನ್ನು, ಸಾಮಗ್ರಿಗಳನ್ನು ಮಾಡೋದನ್ನು ನಾವು ಇದರಲ್ಲಿ ಕಾಣ್ತೀವಿ ಕಬ್ಬಿಣದ ಉಪಯೋಗದಲ್ಲಿ. ಇನ್ನು ವಾಹನದ ಬಿಡಿ ಭಾಗಗಳಲ್ಲೂ ಕೂಡ ಇದನ್ನು ಬಳಸೋದನ್ನು ನಾವು ಕಾಣ್ತೀವಿ. ವಾಹನದಲ್ಲಿ ಪ್ರಮುಖವಾಗಿ ನಾವು ವಿಮಾನದ ಬಿಡಿ ಭಾಗಗಳಾಗಿರ್ಬೋದು ಅಥವಾ ರೈಲು, ಪ್ರಮುಖ ಅತ್ಯಂತ ದೊಡ್ಡದಾದಂಥ ಒಂದು ವಾಹನ ಅಂದರೆ ರೈಲು, ನಾವು ಭೂಮಿ ಮೇಲೆ ಚಲಿಸೋದು, ಅದರ ಬಹುತೇಕ ಈ ಲೋಹವನ್ನು ನಾವು ಇದನ್ನು ಬಳಕೆ ಮಾಡೋದನ್ನು ಕಾಣ್ತೀವಿ. ಕಬ್ಬಿಣ ಗಣಿಗಾರಿಕೆಯ ಒಂದು ವಿಡಿಯೋ ಇಲ್ಲಿ ಇದೆ. ಆ ವಿಡಿಯೋವನ್ನು ನಾವು ವೀಕ್ಷಣೆಯನ್ನು ಮಾಡೋಣ. ಎರಡನೆಯ ಲೋಹದ ಚಿತ್ರ ಇದು. ಈ ಲೋಹ ಮ್ಯಾಂಗನೀಸ್ ಅಂತ ನಾವು ಕರಿತೀವಿ. ಇದು ಅದಿರು, ಮ್ಯಾಂಗನೀಸ್ ಅದಿರು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಸಿಗುವಂಥ ಮತ್ತೊಂದು ಅದಿರು ಇದಾಗಿದೆ. ದೇಶದ ಉತ್ಪಾದನೆಯಲ್ಲಿ ಅಂದರೆ ಭಾರತ ದೇಶದ ಒಟ್ಟು ಉತ್ಪಾದನೆ 100% ತೆಗೆದುಕೊಂಡಾಗ ಅದರಲ್ಲಿ ನಮ್ಮ ಒಂದು ಪಾಲು ಎಷ್ಟಪ್ಪ ಅಂದರೆ 27%, ಶೇಕಡ 27ರಷ್ಟು ನಾವು ಇದನ್ನು ಉತ್ಪಾದನೆ ಮಾಡೋದನ್ನು ಕಾಣ್ತೀವಿ. ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ನಿಂತ್ಕೊಳ್ತದೆ.
ಇದು ಪ್ರಮುಖವಾಗಿ ಕಬ್ಬಿಣ ಎಲ್ಲಿ ಸಿಗುತ್ತೋ ಆ ಪ್ರದೇಶದಲ್ಲೇ ಇದು ಕೂಡ ಸಿಗುತ್ತೆ. ಯಾಕೆಂದರೆ ಕಬ್ಬಿಣ ಮತ್ತು ಈ ಒಂದು ಮ್ಯಾಂಗನೀಸ್ ಲೋಹ ಅದಿರೇನಿದೆಯಲ್ಲ ಎರಡೂ ಒಂದೇ ರೀತಿಯಾಗಿ ಇರುವಂಥ ಒಂದು ಪ್ರಮುಖವಾದಂಥ ಅದಿರುಗಳು. ಇದು ಕೂಡ ಬಳ್ಳಾರಿಯ ಸೊಂಡೂರು ಪ್ರದೇಶದಲ್ಲಿ 90% ಕರ್ನಾಟಕದ ಒಟ್ಟು ಅದಿರಿನ ಪ್ರಮಾಣದಲ್ಲಿ ಈ 90% ಪ್ರಮಾಣ ಸೊಂಡೂರಿನಲ್ಲೇ ಸಿಗೋದನ್ನು ಕಾಣ್ತೀವಿ. ಇನ್ನು ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಿಗುತ್ತೆ, ಶಿವಮೊಗ್ಗದಲ್ಲಿ ಸಿಗುತ್ತೆ, ಚಿಕ್ಕಮಗಳೂರಲ್ಲಿ ಸಿಗುತ್ತೆ, ವಿಜಯಪುರದಲ್ಲಿ ಇದನ್ನು ಸಿಗೋದನ್ನು ಕಾಣ್ತೀವಿ. ಮೂರನೆಯ ಅದಿರು ಪ್ರಮುಖವಾದಂಥ ಅದಿರು, ಇದು ಕೂಡ ಬಾಕ್ಸೈಟ್ ಅದಿರು. ಬಾಕ್ಸೈಟ್ ಅನ್ನೋಂಥದ್ದು ಬಹಳ ಪ್ರಧಾನವಾದಂಥ ಒಂದು ಅದಿರು ಇದಾಗಿದೆ. ಈ ಅದಿರನ್ನು ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಲೋಹವನ್ನು ತಯಾರಿಕೆ, ಅಲ್ಯೂಮಿನಿಯಂ ಅನ್ನೋಂಥದ್ದೇ ಬಹುಮುಖ್ಯವಾದಂಥ ಒಂದು ಲೋಹ, ಅದಕ್ಕಾಗಿ ಬಳಕೆ ಮಾಡುವಂಥದ್ದು ಬಾಕ್ಸೈಟ್ ಅನ್ನೋಂಥ ಒಂದು ಅದಿರನ್ನು ನಾವು ಇದನ್ನು ಬಳಸ್ಕೊಳ್ತೀವಿ. ಇದನ್ನು ಪ್ರಮುಖವಾಗಿ ಪಾತ್ರೆಯಿಂದ, ಮನೆಯಲ್ಲಿ ಬಳಸುವ ಪಾತ್ರೆಗಳು, ಆ ಪಾತ್ರೆಗಳಿಂದ ಹಿಡ್ಕೊಂಡು ಏರೋಪ್ಲೇನ್ ವಿಮಾನದವರೆಗೂ ಕೂಡ ಅದರ ಬಳಕೆ ಆಗೋದನ್ನು ಕಾಣ್ತೀವಿ. ಇದು ಬೆಳಗಾವಿಯಲ್ಲಿ ಅತ್ಯಧಿಕವಾಗಿ ಉತ್ಪಾದನೆ ಆಗುತ್ತೆ. ಕರ್ನಾಟಕದಲ್ಲಿ ಈ ಒಂದು ಲೋಹ ಅಥವಾ ಒಂದು ಅಲ್ಯೂಮಿನಿಯಂ ಅನ್ನೋಂಥದ್ದು ಅಥವಾ ಬಾಕ್ಸೈಟ್ ಅನ್ನೋಂಥ ಅದಿರೇನಿದೆಯಲ್ಲ ಅದು ಹೆಚ್ಚು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಅಲ್ಯೂಮಿನಿಯಮನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ನೋಡಿರ್ತೀರಿ ತಾವು. ಸಿಮೆಂಟು, ಉಕ್ಕು, ವಿದ್ಯುತ್ ತಂತಿ, ವಾರ್ನಿಷ್ ತಯಾರಿಕೆಯಲ್ಲಿ ಈ ಒಂದು ಲೋಹವನ್ನು ಬಳಸ್ತೀವಿ. ಗಮನಿಸಿರ್ತೀರಾ ಯಾವ ರೀತಿ ಇರುತ್ತೆ? ಸೇಮ್ ಸಿಲ್ವರ್, ಬೆಳ್ಳಿ ಥರ ಈ ಒಂದು ಲೋಹ ಇರುತ್ತೆ. ಇನ್ನು ಈ ಒಂದು ಲೋಹ ಏನಿದೆಯಲ್ಲ ಬೆಳಗಾವಿ ಜೊತೆಗೆ ಚಿಕ್ಕಮಗಳೂರು, ಚಿತ್ರದುರ್ಗದಲ್ಲೂ ಕೂಡ ಈ ಒಂದು ಅದಿರು ಸಿಗೋದನ್ನು ಕಾಣ್ತೀವಿ. ಖಾನಾಪುರ ಕಾರ್ಖಾನೆಗೆ, ನಮ್ಮ ರಾಜ್ಯದ ಬಹುತೇಕ ಅದಿರು, ಇದನ್ನು ನಾವು ಖಾನಾಪುರ ಅನ್ನೋಂಥ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ. ಆ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಖಾನಾಪುರಕ್ಕೆ ಇದನ್ನು ನಾವು ಕಳಿಸ್ತೀವಿ. ಅಲ್ಲೇ ಇದನ್ನು ಅಲ್ಯೂಮಿನಿಯಂ ಲೋಹವಾಗಿ ಹಾಳೆಗಳಾಗಿ ಇದನ್ನು ಹೊರಗಡೆ ಬರುತ್ತೆ. ಪ್ರಮುಖವಾಗಿ ಇದರ ಉಪಯೋಗವನ್ನು ನೋಡೋಣ. ಯಾವ ಯಾವ ಇದಕ್ಕೆ ಇದನ್ನು ಬಳಸ್ಕೊಳ್ತೀವಿ ಅಂತ ಹೇಳಿ. ಕೈಗಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ, ಜೊತೆಗೆ ಗೃಹ ಉಪಯೋಗದಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಇನ್ನು ವಾಹನದ ಬಿಡಿ ಭಾಗದಲ್ಲಿ, ವಿಮಾನದ ಬಿಡಿ ಭಾಗದಲ್ಲೂ ಕೂಡ ಇದನ್ನು ಬಳಕೆ ಮಾಡೋದನ್ನು ಕಾಣ್ತೀವಿ. ನೋಡಿ ಇಲ್ಲಿ ಒಂದಿಷ್ಟು ಚಿತ್ರಗಳಿದ್ದಾವೆ. ಬಸ್, ವಿಮಾನ ಇದೆ, ಮತ್ತು ರಾಕೆಟ್ಗಳಿದೆ, ಮತ್ತು ಹಾಲಿನ ಕ್ಯಾನ್ಗಳಿದೆ. ಆ ಅಲ್ಯೂಮಿನಿಯಮನ್ನು ಸೂಕ್ಷ್ಮ ನೋಡಿರ್ತೀರಿ ನೀವು, ತುಂಬ ಮೃದುವಾದಂಥ ಮತ್ತು ಸ್ಥಿತಿಸ್ಥಾಪಕವನ್ನು ಹೊಂದಿದಂಥ ಲೋಹ ಮತ್ತು ತುಕ್ಕು ನಿರೋಧಕವಾಗಿದೆ. ಭಾಳಷ್ಟು ವಿದ್ಯುತ್ ಪ್ರವಾಹವನ್ನು ವೇಗವಾಗಿ ಹರಿತದೆ. ಹೀಗಾಗಿ ಇದನ್ನು ಎಲ್ಲ ಕಡೆಯೂ ಕೂಡ ಹೆಚ್ಚು ಇದನ್ನು ಬಳಕೆ ಮಾಡೋದನ್ನು ಕಾಣ್ತೀವಿ. ಇನ್ನು ಮತ್ತೊಂದು ಅದಿರು ಮತ್ತು ಲೋಹವು ಕೂಡ ಹೌದು. ಇದು ನಿಮಗೆ ಪ್ರಾರಂಭದಲ್ಲಿಯೇ ಈ ಲೋಹದ ಕುರಿತು ನಿಮಗೆ ತಿಳಿಸಿದ್ದೀನಿ. ಅದರ ಮುಖಾಂತರವೇ ನಾವು ಪಾಠವನ್ನು ಪ್ರಾರಂಭ ಮಾಡಿದ್ದು. ಚಿನ್ನ, ಈ ಲೋಹದ ಬಗ್ಗೆ ಅಧ್ಯಯನ ಮಾಡೋಣ. ಕೋಲಾರ ಜಿಲ್ಲೆಯ KGFದಲ್ಲಿ ಇದು ಅತ್ಯಧಿಕವಾಗಿ ಉತ್ಪಾದನೆ ಆಗುತ್ತಿತ್ತು. ಈಗಾಗಲ್ಲ, ಮೊದಲು ಆಗ್ತಾ ಇತ್ತು. ಬ್ರಿಟಿಷರ ಅವಧಿಯಲ್ಲಿ ಅಥವಾ ಮೈಸೂರಿನ ಒಡೆಯರ ಕಾಲದಿಂದಲೂ ಹಿಡ್ಕೊಂಡು ಈ ಲೋಹ ಅತ್ಯಧಿಕವಾಗಿ ಉತ್ಪಾದನೆ ಆಗೋದನ್ನು ನಾವು ಕಾಣ್ತೀವಿ. ಎಲ್ಲಿ? ಕೋಲಾರ ಜಿಲ್ಲೆಯ KGF ಅನ್ನೋಂಥ ಒಂದು ಪ್ರದೇಶದಲ್ಲಿ. ಇಲ್ಲಿ ಭಾಳಷ್ಟು ಹೆಚ್ಚಿನ ಒಂದು ಗಣಿಗಾರಿಕೆ ನಡೆದಿತ್ತು. ಬ್ರಿಟಿಷರ ಕಾಲದಲ್ಲಿ 1880ರಲ್ಲಿ ಜಾನ್ ಟೇಲರ್ ಅನ್ನೋಂಥ ಒಬ್ಬ ಅಧಿಕಾರಿಯಿಂದ ಈ ಒಂದು ಗಣಿಗಾರಿಕೆ KGFನಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನು ಈಗ ಒಂದು ಊರಾಗಿಯೇ ಇರೋದನ್ನು ಕಾಣ್ತೀವಿ. ಕೋಲಾರದಾಗ ಈ KGF ಗಣಿಗಾರಿಕೆಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದನ್ನು ಮಾಡೋಣ. ಇಲ್ಲಿ 4 ರೀತಿಯಾದಂಥ ಗಣಿ ಪ್ರದೇಶಗಳು, ಅಂದರೆ ಒಂದು ಗಣಿಗಳಿರೋದನ್ನು ನಾವು ಕಾಣ್ತೀವಿ. 4 ಭಾಗಗಳಾಗಿ ಅದನ್ನು ವಿಂಗಡಿಸ್ತೀವಿ. ಮೊದಲನೇದಾಗಿ ಉರಿಗಾಂವ್, ಚಾಂಪಿಯನ್ ರೀಪ್, ನಂದಿದುರ್ಗ, ಮತ್ತೊಂದು ಮೈಸೂರು ಗಣಿ ಅಂತ ಹೇಳಿ 4 ರೀತಿಯ ಗಣಿಗಳು, ಆಳವಾದಂಥ ಗಣಿಗಳಿರೋದನ್ನು ಕಾಣ್ತೀವಿ. ಇದರಲ್ಲಿ ಅತಿ ಆಳವಾಗಿ ಇರುವಂಥ ಒಂದು ಗಣಿ ಅಂದರೆ ಚಾಂಪಿಯನ್ ರೀಫ್ ಅನ್ನೋಂಥದ್ದು ಅತ್ಯಂತ ಆಳವಾದಂಥ ಗಣಿಯಾಗಿರೋದನ್ನು ಕಾಣ್ತೀವಿ. ಈಗ ಈ KGF ಮುಚ್ಚಿರೋದ್ರಿಂದ, ಆದರೆ ಕರ್ನಾಟಕದಲ್ಲಿ ನಾವು ಗಮನಿಸಿದರೆ ಬಂಗಾರವನ್ನು ಇಲ್ಲಿ ಅತ್ಯಧಿಕವಾಗಿ ಉತ್ಪಾದನೆ ಆಗಿದೆ. ಈಗಲೂ ಕೂಡ ನಮ್ಮ ಕರ್ನಾಟಕ ಚಿನ್ನದ ನಾಡು ಅಂತ ಕರಿತೀವಿ. ಯಾಕೆ ಚಿನ್ನದ ನಾಡು ಅಂತ ಇದನ್ನು ಕರಿತೀವಿ ಅಂದರೆ, ಇಡೀ ಭಾರತದಲ್ಲಿಯೇ ಅತ್ಯಧಿಕವಾಗಿ ಚಿನ್ನವನ್ನು ಉತ್ಪಾದಿಸುವಂಥ ರಾಜ್ಯ ಇರೋದು ಯಾವುದು ಅಂದರೆ ಅದು ನಮ್ಮ ಕರ್ನಾಟಕ. ಹೀಗಾಗಿ ನಮ್ಮ ನಾಡನ್ನು ನಾವು ಚಿನ್ನದ ನಾಡು, ಚಿನ್ನದ ಬೀಡು ಅಂತಲೂ ಕೂಡ ಕರಿತೀವಿ. ಸೊ ಕಾರಣ ಏನಂದರೆ
ಅತ್ಯಧಿಕವಾಗಿ KGFನಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಬಟ್ ಈಗಲೂ ಕೂಡ ಬೇರೆ ಮತ್ತೊಂದು ಗಣಿಯಲ್ಲಿ ಇದನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಗದಗ ಜಿಲ್ಲೆಯ ಕಪ್ಪತಗುಡ್ಡ ಮತ್ತು ಇತರೆ ಚಿತ್ರದುರ್ಗ, ಬೇರೆ ಬೇರೆ ಶಿವಮೊಗ್ಗದಲ್ಲೂ ಕೂಡ ಈ ಒಂದು ನಿಕ್ಷೇಪಗಳು ಇದ್ದಾವೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಆದರೆ ಅಲ್ಲಿ ಇನ್ನೂ ಗಣಿಗಾರಿಕೆ ಪ್ರಾರಂಭ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಹಟ್ಟಿ, ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಈ ಒಂದು ಹೆಚ್ಚು ಈಗ ನಾವು ಬಂಗಾರವನ್ನು ಅಥವಾ ಚಿನ್ನವನ್ನು ಉತ್ಪಾದನೆ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಚಿನ್ನದ ಉಪಯೋಗ, ಚಿನ್ನ ನಮಗೆ ಯಾಕೆ ಬೇಕು? ಇದು ಒಂದು ಬೆಲೆ ಬಾಳುವ ಲೋಹ. ಇತರೆ ಲೋಹಗಳು ಬೆಲೆ ಬಾಳುವಿದ್ದಾವೆ, ಆದರೆ ಅವು ಪ್ರಮಾಣ ಸಿಗೋದು ಅದು ನಾವು ಕಡಿಮೆ. ಇನ್ನು ಪ್ಲಾಟಿನಮ್ಮು, ಬೇರೆ 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 ಲೋಹಗಳು ಅತ್ಯಂತ ಬೆಲೆ ಬಾಳುವಂಥವು ಇದ್ದಾವೆ. ಆದರೆ ಜನಸಾಮಾನ್ಯನ ದೃಷ್ಟಿಯಿಂದ, ದೇಶದ ಆರ್ಥಿಕ ದೃಷ್ಟಿಯಿಂದ ಮತ್ತು ದೇಶದ ಪ್ರಗತಿಯ ದೃಷ್ಟಿಯಿಂದ ಇದು ಒಂದು ಬೆಲೆ ಬಾಳುವ ಲೋಹ ಅಂತ ಹೇಳಿ ಪ್ರಾಚೀನ ಪುರಾತನ ಕಾಲದಿಂದಲೂ ಇದನ್ನು ಗುರುತಿಸ್ಕೊಂಡಿದ್ದನ್ನು ಕಾಣ್ತೀವಿ. ಇನ್ನು ಮೌಲ್ಯ ನಿರ್ಧಾರಕವಾಗಿದೆ. ಈ ಚಿನ್ನವನ್ನು ನಾವು ಹಣವಾಗಿ ರೂಪಾಂತರಿಸ್ಕೊಳ್ತೀವಿ. ಬಹುತೇಕ ನಾವು ಬ್ಯಾಂಕಿನಲ್ಲಾಗಿರ್ಬೋದು, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ ಒಂದು ಮೌಲ್ಯ ನಿರ್ಧಾರವನ್ನು ಮಾಡುತ್ತೆ. ಆರ್ಥಿಕ ಪ್ರಗತಿ, ದೇಶದ ಆರ್ಥಿಕ ಪ್ರಗತಿಗೆ ಇದು ಅತ್ಯಂತ ಮಹತ್ವವಾದದ್ದನ್ನು ಕಾಣ್ತೀವಿ. ದೇಶದ ಪ್ರಮುಖವಾಗಿ ಎಲ್ಲ ರೀತಿಯಿಂದ ವಹಿವಾಟುಗಳು, ನಾವು ಪ್ರಾಥಮಿಕ ಕೃಷಿ ಆಗಿರ್ಬೋದು ಅಥವಾ ಬೇರೆ 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 ಉದ್ಯೋಗಗಳಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಇವೆಲ್ಲವುಗಳ ಒಟ್ಟು ಆರ್ಥಿಕವಾಗಿ ನಾವು ತೆಗೆದುಕೊಂಡಾಗ ಅದನ್ನು ಆಧರಿಸಿ ನಾವು ಚಿನ್ನವನ್ನು ನಾವು ಬ್ಯಾಂಕಿನಲ್ಲಿ ಅಥವಾ ನಮ್ಮ ರಿಸರ್ವ್ ಬ್ಯಾಂಕ್ ಉತ್ಪಾದನೆ ಹಣವನ್ನು ರಿಲೀಸ್ ಮಾಡಬೇಕಾದ್ರೂ ಕೂಡ ನಾವು ಚಿನ್ನವನ್ನು ನಾವು ಅದಕ್ಕೆ ಅಡ ಅಥವಾ ಚಿನ್ನವನ್ನು ಮೌಲ್ಯವನ್ನು ಇಟ್ಕೊಳ್ತೀವಿ. ಹೀಗಾಗಿ ದೇಶದ ಆರ್ಥಿಕ ಪ್ರಗತಿಗೆ ಇದು ಅತ್ಯಂತ ಮಹತ್ವವಾದಂಥ ಲೋಹ ಅಂತಲೂ ಕೂಡ ಇದನ್ನು ಕರಿತೀವಿ. ಜನಸಾಮಾನ್ಯರ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲಕರವಾದಂಥ ಒಂದು ಲೋಹ ಇದು. ಹಳ್ಳಿಯಲ್ಲಿರುವಂಥ ಬಡ ಬಗ್ಗರಾಗಿರ್ಬೋದು ಅಥವಾ ಜನಸಾಮಾನ್ಯರಂತ ಕರ್ಕೊಳ್ತೀವಿ ನಾವು, ಅಥವಾ ಪ್ರಜೆಗಳು, ಇವರಿಗೆ ವ್ಯಾಪಾರ ವ್ಯವಹಾರಕ್ಕೆ ಏನಾದರೂ ಮನೆಯಲ್ಲಿ ಒಂದು ಮದುವೆ ಇದೆ ಅಂದರೆ, ಅಥವಾ ಯಾವುದೋ ತುಂಬ ಅರ್ಜೆಂಟಾಗಿ ನಿಮಗೆ ಹಣ ಬೇಕಾಗಿದೆ, ಕಾಯಿಲೆ ಬಿದ್ದಿದ್ದೀವಿ, ಎಲ್ಲಿ ಸಾಲ ಸಿಗಲ್ಲ ಅಥವಾ ಎಲ್ಲ ತೊಗೊಂಡು ಮಾತ್ರ ಹಣ ಇಲ್ಲ ಅಂದಾಗ, ಅದೇ ಬಂಗಾರ ಇದ್ದರೆ ಬಂಗಾರವನ್ನು ಅಡ ಇಟ್ಟು ಅಥವಾ ಅದನ್ನು ಮಾರಾಟ ಮಾಡಿಯೋ ನಾವು ಹಣವನ್ನಾಗಿ ಅದನ್ನು ಪರಿವರ್ತಿಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಚಿನ್ನಕ್ಕೆ ಅತ್ಯಂತ ಹೆಚ್ಚು ಒಂದು ಮಹತ್ವ ಇದೆ. ಇವೆಲ್ಲವುಗಳು ಇದರ ಉಪಯೋಗವನ್ನು ಕಾಣ್ತೀವಿ. ಚಿನ್ನ ಅನ್ನೋಂಥದ್ದು ಹೇಗೆ ಉತ್ಪಾದನೆ ಮಾಡ್ತಾರೆ? ಚಿನ್ನವನ್ನು ಬೇರೆ ಬೇರೆ, ಬಹುಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ಅಥವಾ ಆಫ್ರಿಕಾ ಖಂಡದಲ್ಲಿ ಚಿನ್ನದ ಗಣಿಗಾರಿಕೆಗಳು ಹೆಚ್ಚಾಗಿದ್ದಾವೆ. ಪೂರ್ಣವಾದಂಥ ಶುದ್ಧ ರೂಪದ ಚಿನ್ನವನ್ನು ಹೇಗೆ ತೆಗಿತಾರೆ ಅನ್ನೋದ್ರ ಕುರಿತಾದಂಥ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು ವೀಕ್ಷಣೆ ಮಾಡಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಇತರೆ ಲೋಹಗಳು, ತಾಮ್ರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ಸತು ಸಿಗುತ್ತೆ. ಖನಿಜಗಳಲ್ಲೂ ಕೂಡ ಸುಣ್ಣದ ಕಲ್ಲು ಅನ್ನೋದನ್ನು ಒಂದು ಖನಿಜದಲ್ಲೇ ರೂಪದಲ್ಲಿ ಕರಿತೀವಿ ಅಥವಾ ಗ್ರಾನೈಟ್ಗಳನ್ನು ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಲೋಹಗಳು, ಖನಿಜಗಳು ಸಿಗೋದನ್ನು ನಾವು ಕಾಣ್ತೀವಿ. ಆದರೆ ಇವೆಲ್ಲವುಗಳ ಬಗ್ಗೆ ಪರಿಪೂರ್ಣವಾಗಿ ಇನ್ನೂ ಹೆಚ್ಚಿನವಾಗಿ ನೀವು ಜ್ಞಾನವನ್ನು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತೀರಿ. ನಾವು ಈ ಒಂದು ತರಗತಿಯಲ್ಲಿ ಪ್ರಮುಖವಾಗಿ 4 ಅದಿರುಗಳ ಖನಿಜಗಳ ಬಗ್ಗೆ ಮಾತ್ರ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಈ ಒಂದು ಪಾಠವನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ನಾನು ನಿಮಗೆ ಒಂದಿಷ್ಟು ಚಟುವಟಿಕೆಗಳನ್ನು ನೀಡ್ತಾ ಇದ್ದೀನಿ. ತಾವು ಇದನ್ನು ವೀಕ್ಷಣೆ ಮಾಡಿ ಅದರ ಉತ್ತರಗಳನ್ನು ಹೇಳಬೇಕು. ನೋಡಿ ಮಕ್ಕಳ, ಇಲ್ಲಿ ನೇರವಾದಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳಿಗೆ ತಾವು ಉತ್ತರವನ್ನು ನೀಡಬೇಕು. ಚಿನ್ನ ಉತ್ಪಾದಿಸುವ ಏಕೈಕ ಗಣಿ ಕರ್ನಾಟಕದಲ್ಲಿ ಇರೋದಿದ್ದು ಪಾಠ, ಅದಕ್ಕಾಗಿ ನಾನು ಕರ್ನಾಟಕ ಅಂತ ನೇರವಾಗಿ ಅದನ್ನು ಬಳಸದೇ ಬರೆದಿದ್ದೀನಿ. ಚಿನ್ನ ಉತ್ಪಾದಿಸುವ ಏಕೈಕ ಗಣಿ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲಿ.
ಹೌದು. ರಾಯಚೂರು ಜಿಲ್ಲೆಯ ಹಟ್ಟಿ ಅನಂತದಲ್ಲಿ ಚಿನ್ನವನ್ನು ಈಗ ಉತ್ಪಾದನೆ ಆಗ್ತಾ ಇದೆ. ಎರಡನೆಯ ಪ್ರಶ್ನೆ, ಅತ್ಯಧಿಕ ಕಬ್ಬಿಣ ಉತ್ಪಾದಿಸುವ ಜಿಲ್ಲೆ. ಯಾವ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಧಿಕವಾದಂಥ ಕಬ್ಬಿಣವನ್ನು ಉತ್ಪಾದನೆ ಆಗುತ್ತೆ? ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಧಿಕ ಕಬ್ಬಿಣವನ್ನು ಉತ್ಪಾದನೆ ಮಾಡೋದನ್ನು ನಾವು ಕಾಣ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ದೊರಕುವ ಲೋಹ. ಯಾವ ಲೋಹ ಅತ್ಯಧಿಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ದೊರಕುತ್ತೆ? ಅಲ್ಯೂಮಿನಿಯಂನಂಥ ಒಂದು ಲೋಹ ಬೆಳಗಾವಿಯಲ್ಲಿ ಅತ್ಯಧಿಕವಾಗಿ ದೊರಕೋದನ್ನು ನಾವು ಕಾಣ್ತೀವಿ. ಇಷ್ಟೊತ್ತು ಪಾಠವನ್ನು ಕೇಳಿದಿರಿ. ನಿಮಗೆ ಗೃಹ ಪಾಠವನ್ನು ನೀಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಸಹಪಾಠಿಗಳ ಜೊತೆಗೆ ಕುಳಿತು ಆಮೇಲೆ ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದ ಈ ಒಂದು ಗೃಹ ಪಾಠವನ್ನು, ಚಟುವಟಿಕೆಗಳನ್ನು ತಾವು ಮನೆಯಲ್ಲಿ ಮಾಡಬೇಕು. ಮೊದಲನೇದಾಗಿ ಕರ್ನಾಟಕ ನಕ್ಷೆ ಬರೆದು ಕರ್ನಾಟಕದ ರೇಖಾಚಿತ್ರ ಬರೀಬೇಕು. ಅಲ್ಲಿ ಖನಿಜ ಸಂಪನ್ಮೂಲಗಳು ದೊರಕುವ ಜಿಲ್ಲೆಗಳು, ಅಲ್ಯೂಮಿನಿಯಂ ಎಲ್ಲಿ ಸಿಗುತ್ತೆ, ಬಾಕ್ಸೈಟ್ ಎಲ್ಲಿ ಸಿಗುತ್ತೆ, ಮ್ಯಾಂಗನೀಸ್ ಎಲ್ಲಿ ಸಿಗುತ್ತೆ, ಅವುಗಳನ್ನು ನೀವು ಜಿಲ್ಲೆಗಳನ್ನು ಪಟ್ಟಿ ಮಾಡಬೇಕು. ಎರಡನೇದು, ಅಲ್ಯೂಮಿನಿಯಂ ಲೋಹದ ಉಪಯುಕ್ತತೆ ಕುರಿತು ಚಿತ್ರ ಮಾಹಿತಿ ಸಂಗ್ರಹಿಸಿ. ಅಲ್ಯೂಮಿನಿಯಂ ಅನ್ನೋಂಥದ್ದು ಲೋಹ ಅತ್ಯಂತ ಪ್ರಧಾನವಾದಂಥ ಲೋಹ. ನಿಮಗೊಂದು 4 ಚಿತ್ರವನ್ನು ನಿಮಗೆ ಆವಾಗಲೇ ತೋರಿಸಿದೆ. ಅದೇ ರೀತಿ ನೀವು ಪೇಪರ್ಗಳಲ್ಲಿ ಅಥವಾ ಬೇರೆ ಬೇರೆ ಮ್ಯಾಗ್ಝೀನ್ಗಳಲ್ಲಿ ಆ ಒಂದು ಚಿತ್ರಗಳಲ್ಲಿ ಬರ್ತಾ ಇರ್ತವೆ. ಸೊ ಅವುಗಳನ್ನು ತಾವು ಪೇಪರ್ ಕಟ್ ಮಾಡಬೇಕು ಅಥವಾ ಅವುಗಳನ್ನು ಜೋಡಿಸಿ ಸುಂದರವಾದಂಥ ಒಂದು ಚಿತ್ರವನ್ನು, ಅದರ ಜೊತೆಗೆ ಮಾಹಿತಿಯನ್ನು, ಅಲ್ಯೂಮಿನಿಯಂ ಎಲ್ಲೆಲ್ಲಿ ಸಿಗುತ್ತೆ, ಅದಕ್ಕೆ ನಕ್ಷೆಗಳು, ಆಮೇಲೆ ಅದಕ್ಕೆ ಅದರ ಉಪಯುಕ್ತತೆ, ಇವೆಲ್ಲವನ್ನು ಕುರಿತಾಗಿ ಒಂದು ಚಟುವಟಿಕೆಯನ್ನು ಮಾಡಬೇಕು. ಮೂರನೇದಾಗಿ, ನಿಮ್ಮ ಮನೆಯ ಬಳಕೆಯ ವಸ್ತುಗಳನ್ನು ಲೋಹಗಳ ಆಧರಿಸಿ ಪಟ್ಟಿ ಮಾಡಿ. ಭಾಳ ಒಂದು ಚಟುವಟಿಕೆ, ಸುಂದರವಾದಂಥ ಕ್ರಿಯಾಶೀಲ ಚಟುವಟಿಕೆ ಇದು. ನಿಮ್ಮ ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನು ಬಳಸ್ತೀರಿ. ಅಡುಗೆ ಮನೆಯಲ್ಲಿ ಬಳಸ್ತೀರಿ, ಆಮೇಲೆ ಹಾಲ್ನಲ್ಲಿ ಬಳಸ್ತೀರಿ, ಆಮೇಲೆ ಬೇರೆ ಬೇರೆ ಇನ್ನು ಹಳ್ಳಿಗಳಲ್ಲಾದರೆ ಅಂಗಳದಲ್ಲಿ ಬಳಸ್ತೀರಿ. ರೈತಾಪಿ ಕುಟುಂಬಗಳಾದರೆ ರೈತರ ಸಾಮಗ್ರಿಗಳು ಅನೇಕ ಲೋಹಗಳಿಂದ ತಯಾರಾಗಿರ್ತವೆ. ಲೋಹಗಳನ್ನು ಆಧರಿಸಿ ಮೊದಲನೇದಾಗಿ ನೀವು ಕಬ್ಬಿಣವನ್ನು ಬರ್ಕೊಳ್ಬೇಕು. ಅದು ಯಾವ್ಯಾವ ವಸ್ತುಗಳು, ಕಬ್ಬಿಣದ ವಸ್ತುಗಳು ಇದ್ದಾವೆ. ಇನ್ನೊಂದು ಅಲ್ಯೂಮಿನಿಯಂ ಬರ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂನ ಈ ವಸ್ತುಗಳು ಇದ್ದಾವೆ. ಸುಮಾರು ಒಂದೊಂದು ಲೋಹದಿಂದ ಸುಮಾರು ಒಂದು 15 ವಸ್ತುಗಳನ್ನು ನೀವು ಪಟ್ಟಿಯನ್ನು ಮಾಡಬೇಕು. ಮಾಡ್ತೀರಾ? ಈವರೆಗೂ ಕೂಡ ಪಾಠವನ್ನು ಕೇಳಿದ್ದೀರಿ. ಮನೆಯಲ್ಲಿ ಕೂಡ ನಾನು ಕೊಟ್ಟಂಥ ಚಟುವಟಿಕೆಗಳನ್ನು ಮಾಡಿ ಶಿಕ್ಷಕರಿಗೆ ಅವುಗಳನ್ನು ತೋರಿಸಿ ಮಾರ್ಗದರ್ಶನವನ್ನು ಪಡೆಯಿರಿ. ಧನ್ಯವಾದಗಳು.